ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮಾಡೋಕ್ಕೆ ಬರ್ತಿದ್ದೀನಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಸೊ ಎಸ್, ಫೇಶಿಯಲ್ ಹೇರ್. ಸೊ ನಾನು ಫೇಶಿಯಲ್ ಹೇರ್ ಬಗ್ಗೆ ನೋಡೋಣ ಅಂತ ಬಂದೆ. ನನ್ನೊಂದು ಪ್ರಾಡಕ್ಟ್ನ ನಾನು ರಿವೀಲ್ ಮಾಡೋಣ ಅಂತ ಅಂದ್ಕೊಂಡು ನಾನು ಬಂದಿದ್ದೀನಿ. ಆ್ಯಂಡ್ ಇದು ಮೋಸ್ಟ್ ಆಫ್ ವೈರಲ್ ಪ್ರಾಡಕ್ಟ್ ಆ್ಯಕ್ಚುಲಿ ಇದು ಹೇಳ್ಬೇಕಂದ್ರೆ. ಸೊ ಇದನ್ನು ನಾನು ಟೆಸ್ಟ್ ಮಾಡಿ ನಾನು ನಿಮಗೆ ಹೇಳ್ತಾ ಇರೋದು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ಬಂದು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಓಕೆ, ಇವಾಗಲೇ ಹೇಳಲ್ಲ, ಅಟ್ ದಿ ಲಾಸ್ಟ್ ನಾನು ಹೇಳ್ತೀನಿ ಆ ಪ್ರಾಡಕ್ಟ್ ಯಾವುದು ಅಂತ. ಯಾಕೆ ಅಂದರೆ ಅದರ ರಿಸಲ್ಟ್ನ ಫಸ್ಟ್ ನೋಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ಪ್ರಾಡಕ್ಟ್ನ ನಾನು ಲಾಸ್ಟಲ್ಲಿ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದು ಬೋದು. ಆ್ಯಂಡ್ ಪ್ರತಿಯೊಬ್ಬರು ನೋಡಿರ್ತೀರ. ಬಟ್ ಪ್ರತಿಯೊಬ್ಬರಿಗೂ ಏನು ಅನಿಸಿರುತ್ತೆ ಅಂದರೆ, ಹೇಗೆ ತೊಗೊಳ್ಳಿ ನಾನು ಈ ಪ್ರಾಡಕ್ಟ್ನ, ಫೇಕಾ, ಒರ್ಜಿನಲ್ಲ, ನಿಜವಾಗ್ಲೂ ವರ್ತ್ ಇದೆಯಾ, ಇಷ್ಟು ಕೊಟ್ಟು ತೊಗೋಬೇಕಾ, ಬೇಡ ಬೇಡ ನಮ್ಮ ಸ್ಕಿನ್ ಡ್ಯಾಮೇಜ್ ಆದರೆ ಅನ್ನೋದು ಒಂದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಯಾಕಂದರೆ ಅವ್ರ ಸ್ಕಿನ್ ಮೇಲೆ ಪ್ರತಿಯೊಬ್ಬರಿಗೂ ಒಂದು ಫೀಲಿಂಗ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ರಿವೀಲ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವನ್ ನಾನು ಟ್ರೈ ಮಾಡೂ ಇದ್ದೀನಿ. ಆ್ಯಂಡ್ ದಿಸ್ ಈಸ್ ಮೈ ಸೆಕೆಂಡ್ ಪ್ರಾಡಕ್ಟ್. ನಾನು ಅಲ್ಲಿವರೆಗೂ ನಂಗೆ ವೀಡಿಯೋ ಮಾಡಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡು ಇರಲಿಲ್ಲ. ಸೊ ಓಕೆ, ನಾನು ಯಾಕೆ ಒಂದು ವಿಡಿಯೋ ಮಾಡಿ ಹಾಕ್ಬಾರ್ದಲ್ವಾ ನಿಮಗೆ. ಸೊ ನಿಮಗೂ ಒಂದು ಒಪಿನಿಯನ್ ಸಿಗುತ್ತೆ, ಓಕೆ ನಿಮಗೂ ಒಂದು ಟ್ರಸ್ಟ್ ಅನ್ನೋದಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡ್ಬೋದು ನನಗೆ ಫೇಶಿಯಲ್ ಹೇರ್ ಇದೆ. ಸೊ ನೋಡ್ಬೋದು, ನಾನು ಇನ್ನೂ ರಿಮೂವ್ ಮಾಡಿಲ್ಲ. ಸೊ ನಿಮಗೆ ರಿಸಲ್ಟ್ ತೋರಿಸೋಣ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ರಿಮೂವ್ ಮಾಡಿಲ್ಲ. ಒಂದು ಮೇನ್ ಥಿಂಗ್ ಏನು ಅಂದರೆ, ಯಾರೊಬ್ರಿಗೆ ಸೆನ್ಸಿಟಿವ್ ಸ್ಕಿನ್, ಕೆಲವ್ರಿಗೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ. ಅವ್ರಿಗೆ ಏನೇ ಕ್ರೀಮ್ ಹಾಕಿದ್ರು, ಏನೇ ಇದು ಹಾಕಿದ್ರು ಅವ್ರಿಗೆ ಏನಾಗುತ್ತೆ ಅಂದರೆ ಪಿಂಪಲ್ಸ್ ಬರೋದು, ರ್ಯಾಷಸ್ ಆಗೋದು ಅವೆಲ್ಲ ಇರುತ್ತೆ. ಸೊ ಸೆನ್ಸಿಟಿವ್ ಸ್ಕಿನ್ ಇರೋರು ದಯವಿಟ್ಟು 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 ಕೇರ್ಫುಲ್ಲಾಗಿ ಯೂಸ್ ಮಾಡಿ, ಆರೆಲ್ಸ್ ಯೂಸೇ ಮಾಡಿಬಿಡಿ. ದಿಸ್ ಇಸ್ ಮೈ ಸಜೆಷನ್ ಅಷ್ಟೇ. ನಾನು ಇವರೊಬ್ಬರು ವೀಡಿಯೋ ಮಾಡಿದರು, ಇವ್ರು ಹೇಳಿದ್ರು ಅದಕ್ಕೆ ಹಾಕ್ಕೊಂಡೆ ಏರ್ಸ್ಗೋಸ್ಕರ ಅಂತ ಎಲ್ಲ ಇದು ಮಾಡ್ತಾರೆ. ಸೊ ಅದಕ್ಕೋಸ್ಕರ ಬೇಡ, ನಾನು ಇದೊಂದು ಸಜೆಷನ್ ಕೊಡ್ತೀನಿ. ಕೇರಿಂಗ್ ಇಲ್ಲ, ಏನೂ ಇಲ್ಲ, ಏನಾದರೂ ಪ್ರಾಬ್ಲಮ್ ಇಲ್ಲ ಅನ್ನೋರು ಮಾತ್ರ ಅಪ್ಲೈ ಮಾಡಿ, ಆರೆಲ್ಸ್ ದಯವಿಟ್ಟು ಬೇಡ. ಕೆಲವ್ರಿಗೆ ಮದುವೆ ಫಿಕ್ಸ್ ಆಗಿರುತ್ತೆ. ಸೊ ಅವರು ಹೇಳಿರ್ತಾರೆ ಫೇಸಲ್ಲಿ ಹೇರ್ಸ್ ಇದ್ರೆ ನಿಜ ನೀಟಾಗಿ ಮೇಕಪ್ ಕೂರಲ್ಲ ಅಂತಲೂ ಹೇಳ್ತಾರೆ. ಸೊ ಅದರಿಂದ ವ್ಯಾಕ್ಸ್ ಏನಾದ್ರು ಮಾಡಿ ಅಂತಲೂ ಹೇಳ್ತಾರೆ. ಬಟ್ ಮೇಕಪ್ ಆರ್ಟಿಸ್ಟ್ ಅವರು ಪ್ರಾಪರಾಗಿ ಸಜೆಸ್ಟ್ ಮಾಡಲ್ಲ ಏನು ಮಾಡಬೇಕು, ಹೇಗೆ ರಿಮೂವ್ ಮಾಡಬೇಕು ಅನ್ನೋದು ಏನೂ ಪ್ರಾಪರಾಗಿ ಸಜೆಸ್ಟ್ ಮಾಡಲ್ಲ. ಸೊ ಅದರಿಂದ ನಾನು ಈ ವೈರಲ್ ಪ್ರಾಡಕ್ಟ್ನ ರಿವೀಲ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ, ಪ್ರತಿಯೊಬ್ಬರಿಗೂ ಲೈಕ್ ಲೇಸರ್ ಯೂಸ್ ಮಾಡ್ತಾರೆ. ಕೆಲವರು ಪ್ರಾಡಕ್ಟ್ನ ಶೇವಿಂಗ್ ಸೆಟ್ ಟೈಪ್ ಏನೋ ಬರುತ್ತಲ್ಲ, ಶೇವಿಂಗ್ ಲೇಸರ್. ಸೊ ಅದನ್ನು ಯೂಸ್ ಮಾಡ್ತಾರೆ. ಕೆಲವರು ವ್ಯಾಕ್ಸ್ ಮಾಡಿಸ್ತಾರೆ. ಸೀರಿಯಸ್ಲಿ ಬೇಡ, ಇವೆಲ್ಲ ಹಾರ್ಮ್ಫುಲ್ ಅಷ್ಟೇ. ನಿಮ್ಮ ಪ್ರಾಡಕ್ಟ್ ಬಂದ್ಬಿಟ್ಟು 5 ಮಿನಿಟ್ಸಲ್ಲೇ ನಿಮ್ಮ ಫೇಶಿಯಲ್ ಹೇರ್ ಎಲ್ಲ ರಿಮೂವ್ ಮಾಡ್ಬೋದು. ಆ್ಯಂಡ್ ಇವನ್ ನಿಮ್ಮ ಬಾಡಿ ಹೇರ್ಸು ರಿಮೂವ್ ಮಾಡ್ಬೋದು. ಸೊ ಅದರಿಂದ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವುದೋ ಬೌಲ್ ಸಿಕ್ಕಿಲ್ಲ, ಸೊ ಅದಕ್ಕೆ ಈ ಬೌಲಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾರು ತಪ್ಪು ತಿಳ್ಕೊಬೇಡಿ. ಮುಲ್ತಾನಿ ಮಿಟ್ಟಿ ಥರ ಟೈಪ್ ಇದೆ ಇದು, ನೋಡ್ಬೋದು. ಮುಲ್ತಾನಿ ಮಿಟ್ಟಿ ಟೈಪ್ ಅನಿಸುತ್ತೆ. ಯಾರೇ ನೋಡಿದ್ರು ಮುಲ್ತಾನಿ ಮಿಟ್ಟಿನ ಅಂತಲೇ ಕಮೆಂಟ್ ಮಾಡ್ತೀರಾ, ಐ ನೋ ದಟ್. ಬಟ್ ಇದು ಮುಲ್ತಾನಿ ಮಿಟ್ಟಿ ಅಲ್ಲ. ಸೊ ಎಷ್ಟು ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಂದರೆ ನಿಮ್ಮ ಫೇಸ್, ಈವನ್ ಕೆಲವ್ರಿಗೆ ಏನಾಗಿರುತ್ತೆ ಫೇಸಿಂದ ಹಿಡ್ದು ನೆಕ್ಕಿಂದ ಹಿಡ್ದು ಪ್ರತಿಯೊಂದು ಇದರಲ್ಲೂ ಇರುತ್ತೆ. ಅದಕ್ಕೆ ನೀವು ರೋಸ್ ವಾಟರ್ ಆದರೂ ಹಾಕೋಬೋದು, ವಾಟರ್ ಆದರೂ ಹಾಕೋಬೋದು. ಸೊ ನಾನು ವಾಟರ್ ಹಾಕೋತೀನಿ. ಸೊ ಒಂದು ಬ್ರಷ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಮೇಕಪ್ ಬ್ರಷ್ ಇದು. ಬ್ರಷ್ ಎಲ್ಲೂ ಸಿಕ್ಕಿಲ್ಲ ನನಗೆ. ಸೊ ಇದರಿಂದ ನಾನು ಈ ಬ್ರಷ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಆ್ಯಂಡ್ ತಿಕ್ ಲೇಯರ್ ಆಗಿ ಬರಬೇಕು. ಹಿಂಗೆ ಬರಬೇಕು. ರೆಡಿ, ನನ್ನ ಪ್ರಾಡಕ್ಟ್ ರೆಡಿ ಆಗಿದೆ. ಆ್ಯಂಡ್ ಯಾವತ್ತೇ ಆಗಲಿ ಈ ಪ್ರಾಡಕ್ಟ್ನ ಅಪ್ಲೈ ಮಾಡಬೇಕಾದ್ರೆ ಕ್ಲೀನ್ ಫೇಸಲ್ಲಿರಬೇಕು. ಆ್ಯಂಡ್ ಪ್ರಾಡಕ್ಟ್ ರೆಡಿ ಇದೆ. ಸೊ ಅಪ್ಲೈ ಮಾಡೋಣ. ಹುಷಾರಾಗಿ ನೋಡ್ಕೊಂಡು ಅಪ್ಲೈ ಮಾಡಿ. ಬಿಕಾಸ್ ಒಬ್ರೊಬ್ರಿಗೆ ಹಿಲ್ಲಿರುತ್ತೆ ಆ್ಯಂಡ್ ಐಬ್ರೋಸ್ ಹೋಗುತ್ತೆ. ಸೊ ಅದಕ್ಕೆ ಕೇರ್ಫುಲ್ಲಾಗಿ ಯೂಸ್ ಮಾಡಿ.
ಆ್ಯಂಡ್ ಐಸ್ ಹತ್ರ ಹುಷಾರು. ಕೆಲವ್ರು ತುಂಬ ಸೆನ್ಸಿಟಿವ್ ಇರೋರು ನೋಸ್ ಹತ್ರ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಬಿಕಾಸ್ ನೋಸ್ ಆ ಸ್ಮೆಲ್ ಆ ಟೈಪ್ ಇರುತ್ತೆ. ಸೊ ಕೆಲವ್ರಿಗೆ ಆ ಸ್ಮೆಲ್ ಆಗಿ ಬರಲ್ಲ. ಸೊ ಆ ಇದಕ್ಕೂ ಹೇಳ್ತಾ ಇದ್ದೀನಿ. ಆ್ಯಂಡ್ ಅಪ್ಪರ್ ಲಿಪ್, ಓಕೆ, ಐ ಆಮ್ ರೆಡಿ. ಸೊ ಆ್ಯಂಡ್ ಇನ್ನೈಸ್ ಪ್ರಾಡಕ್ಟ್ ಇದೆ ನೋಡ್ಬೋದು. ಇನ್ನೈಸ್ ಪ್ರಾಡಕ್ಟ್ ಇದೆ, ವೇಸ್ಟ್ ಮಾಡೋಕ್ಕೆ ಹೋಗಲ್ಲ ನಾನು, ಬಿಕಾಸ್ ಸೊ ನೀವು ನೋಡಿರ್ಬೋದು ನನಗೆ ಹೇರ್ಸ್ ಇದೆ, ಇಲ್ಲಿ ಹ್ಯಾಂಡ್ಸಲ್ಲಿ ಹೇರ್ಸ್ ಇದೆ. ಸೊ ಕಾಣಿಸ್ತಾ ಇತ್ತಾ ಇಲ್ವಾಗ ನಂಗೆ ಗೊತ್ತಿಲ್ಲ. ಇವಾಗ ಕೈಗೂ ನಾನು ಅಪ್ಲೈ ಮಾಡ್ತೀನಿ. ಎಸ್, ಸೊ ಒಂದು ನೆನ್ಪಿಟ್ಕೊಳ್ಳಿ, ಫೇಸ್ಗೆ ಜಸ್ಟ್ 5 ಮಿನಿಟ್ಸ್ ಇರಬೇಕು ಆ್ಯಂಡ್ ಬಾಡಿಗೆ 10 ಮಿನಿಟ್ಸ್ ಇರಬೇಕು. ಓಕೆ, ಸೊ ನಾನು ಇದನ್ನು 10 ಮಿನಿಟ್ಸಿಗೆ ಬಿಡ್ತೀನಿ ಆ್ಯಂಡ್ ಇದನ್ನು 5 ಮಿನಿಟ್ಸಿಗೆ ಬಿಡ್ತೀನಿ, ಡ್ರೈ ಆಗಲಿ ಸ್ವಲ್ಪ. ಆ್ಯಂಡ್ ಇದು ಅಪ್ಲೈ ಮಾಡುವಾಗ ಲೈಟಾಗಿ ಇಚಿಂಗ್ ಟೈಪಲ್ಲಿ ಆಗ್ತಾ ಇರುತ್ತೆ, ಲೈಕ್ ಬರ್ನಿಂಗ್ ಟೈಪಲ್ಲಿ ಆಗ್ತಾ ಇರುತ್ತೆ. ಸೊ ಯಾರೂ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಅದು ವರ್ಕ್ ಮಾಡ್ತಾ ಇರುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ಗಾಬರಿ ಆಗೋ ಅವಶ್ಯಕತೆ ಇಲ್ಲ, ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಕೆಲವ್ರಿಗೆ ತುಂಬ ಸೆನ್ಸಿಟಿವ್ ಇರ್ತಾರಲ್ಲ, ಸೊ ಅವ್ರಿಗೆ ಭಯ ಆಗಿಬಿಡುತ್ತೆ. ಅಯ್ಯೋ ಏನೋ ಆಗ್ತೈತೆ ಅಂದ್ಬಿಟ್ಟು ಇಮಿಡಿಯೇಟಾಗಿ ಹೋಗಿ ವಾಶ್ ಮಾಡಿಬಿಡ್ತಾರೆ. ಸೊ ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬಿಡಿ. ರಿಸಲ್ಟ್ ಗೊತ್ತಾಗಬೇಕು ನಿಮಗೆ. ಆ್ಯಂಡ್ ನನಗೆ ಫೇಸ್ಗೆ ಏನೂ ಆಗ್ತಾಯಿಲ್ಲ, ಬಟ್ ಕೈಗೆ ಸ್ವಲ್ಪ ಇಚಿಂಗ್ ಟೈಪಲ್ಲಿ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಎಸ್, ಸ್ವಲ್ಪ ಡ್ರೈ ಆಗಿದೆ. ಆ್ಯಂಡ್ ಇದು ಕೇವಲ 5 ಮಿನಿಟ್ಸ್ ಮಾತ್ರ ಇರಬೇಕು. ಯಾಕಂದರೆ ಈ ಟವಲ್ನ ತೊಗೊಳ್ಳಿ, ಹತ್ರ ವೆಟ್ ಮಾಡಿದ್ದೀನಿ, ಕಾಣಿಸ್ತಾಯ್ತಾ? ಸ್ವಲ್ಪ ವೆಟ್ ಮಾಡಿದ್ದೀನಿ. ಆ್ಯಂಡ್ ಇದನ್ನು ಏನೇ ಇದ್ದರೂ ಅಪ್ಪರ್ ಪೋರ್ಷನಲ್ಲಿ ನೀವು ರಿಮೂವ್ ಮಾಡಬೇಕು. ಯಾಕಂದರೆ ಹೇರ್ಸ್ ಹಿಂಗಿರುತ್ತೆ. ಸೊ ಆ ಇದರಿಂದ ನೀವು ಅಪ್ಪರ್ ಪೋರ್ಷನ್ ರಿಮೂವ್. ಫೇಸ್ ವಾಶ್ ಮಾಡ್ಕೊಬಂದೆ. ಆ್ಯಂಡ್ 10 ಮಿನಿಟ್ಸ್ ಆಗಿದೆ. ಸೊ ಇವಾಗ ಕೈದು ರಿಮೂವ್ ಮಾಡೋಣ. ಆ್ಯಂಡ್ ಹ್ಯಾಂಡ್ದು ನೀವು ಟವಲೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಸೊ ನೀವು ಹೋಗಿ ನೀವು ವಾಶ್ ಕೂಡ ಮಾಡ್ಬೋದು, ರಿಸಲ್ಟ್ ಅದರಿಂದನೂ ಸಿಗುತ್ತೆ. ಆ್ಯಂಡ್ ಅಪ್ಪರ್ ಪೋರ್ಷನಲ್ಲೇ ರಿಮೂವ್ ಮಾಡಿ. ಯಾಕಂದರೆ ಹೇರ್ಸ್ ಯಾವ ಇದರಲ್ಲಿ ಇರುತ್ತೋ ಆಪೋಸಿಟಿಂದ ನೀವು ರಿಮೂವ್ ಮಾಡಬೇಕು. ವಾವ್, ಸೀರಿಯಸ್ಲಿ ರಿಸಲ್ಟ್ ಸಿಕ್ಕಿದೆ, ನೀವು ನೋಡ್ಬೋದು. ಐ ಡೋಂಟ್ ನೋ ನಿಮ್ಗೆ ಕಾಣಿಸ್ತಾ ಇತ್ತಾ ಇಲ್ವಾ? ವಾಶ್ ಮಾಡ್ಕೊಂಬರ್ತೀನಿ. ಒಂದು ವಾಶ್ ಮಾಡ್ಕೊಂಡೆ. ರಿಮೂವ್ ಆಗಿದೆ. ಟ್ಯಾನ್ ಕೂಡ ರಿಮೂವ್ ಆಗುತ್ತೆ, ಬೇಕಾದ್ರೆ ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಫೈನಲ್ ಟಚ್ ಮಾಯಿಶ್ಚರೈಸರ್. ಸೊ ನಾನು ಈ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ, ನಿವ್ಯಾ ಸಾಫ್ಟ್ ಮಾಯಿಶ್ಚರೈಸರ್. ಫೇಸ್ಗೆ ಆಗಲಿ ಬಾಡಿಗೆ ಆಗಲಿ ಯಾವತ್ತೇ ಆಗಲಿ ಕ್ರೀಮ್ ಹಾಕಿದ್ಮೇಲೆ ಫಸ್ಟು ಮಾಯಿಶ್ಚರೈಸರ್ ಅಪ್ಲೈ ಮಾಡಿ. ಸೊ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ರೆ ನಿಮ್ಮ ಸ್ಕಿನ್ ಮಾಯಿಶ್ಚರ್ಡ್ ಆಗಿರುತ್ತೆ. ಇಲ್ಲ ನಿಮಗೆ ಮಾಯಿಶ್ಚರೈಸರ್ ಸೆಟ್ ಆಗ್ತಾಯಿಲ್ಲ, ಬಟ್ ಪ್ರತಿಯೊಬ್ಬರಿಗೂ ಸೆಟ್ ಆಗುತ್ತೆ. ಬಟ್ ಇನ್ ಕೇಸ್ ಮಾಯಿಶ್ಚರೈಸರ್ ಏನು ಅಪ್ಲೈ ಮಾಡಲ್ಲ ನೀವು ಅಂದರೆ ಅಟ್ಲೀಸ್ಟ್ ಆಲೋವೆರಾ ಜೆಲ್ ಅಟ್ಲೀಸ್ಟ್ ಎಲ್ಲರ ಮನೇಲೂ ಇರುತ್ತೆ ಅಲ್ವಾ? ಸೊ ಆಲೋವೆರಾ ಜೆಲ್ನಾದರೂ ಅಪ್ಲೈ ಮಾಡಿ.
ನೋಡಿದ್ರಲ್ಲ, ವ್ಲಾಗ್ ನೋಡಿದ್ರಲ್ಲ. ಸೊ ಇದು ಫೇಶಿಯಲ್ ಹೇರ್ ಆ್ಯಂಡ್ ಈ ಪ್ರಾಡಕ್ಟ್ ಯಾವುದು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಎಸ್, ಐ ಡೋಂಟ್ ನೋ ನಿಮ್ಗೆ ಯಾವ ಥರ ಕಾಣಿಸ್ತಿದೆ ಅಂತ ನನಗೆ ಗೊತ್ತಿಲ್ಲ. ದಿಸ್ ಇಸ್ ದಿ ಪ್ರಾಡಕ್ಟ್. ಈ ಪ್ರಾಡಕ್ಟ್ ದಿ ವೆಲ್ನೆಸ್ ಶಾಪ್ ಆ್ಯಂಡ್ ಇದನ್ನು ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ಯಾರ್ಯಾರಿಗೆಲ್ಲ ಪ್ರಾಡಕ್ಟ್ ಇನ್ನೂ ಸಿಕ್ಕಿಲ್ವೋ, ನನ್ನ ಯಾಕಂದರೆ ಅಮೆಝಾನಿಂದನೇ ನಾನು ಬೈ ಮಾಡಿರೋದು. ಸೊ ಅದರಿಂದ ನೀವು ಹೋಗಿ ಬೈ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಇದು ಯಾವುದೇ ಪ್ರಮೋಷನ್ ಅಲ್ಲ. ಆ್ಯಂಡ್ ಇದು ನನ್ನ ಜೆನ್ಯೂನ್ ರಿವ್ಯೂಸ್ ಹೇಳ್ತಾ ಇರೋದು. ಸೊ ನೀವು ನೋಡ್ಬೋದು ಈ ಪ್ರಾಡಕ್ಟು ವಿತಿನ್ 5 ಮಿನಿಟ್ಸಲ್ಲಿ ಫೇಶಿಯಲ್ ಹೇರ್ ರಿಮೂವ್ ಆಗುತ್ತೆ. ಆ್ಯಂಡ್ ಇದು ಫೇಸ್, ನೆಕ್, ಹ್ಯಾಂಡ್, ಈವನ್ ಬಾಡಿ ಕೂಡ ಅಪ್ಲೈ ಮಾಡ್ಬೋದು. ಸೊ ನೀವು ಯಾವತ್ತೇ ಗಮನ ಇಟ್ಕೊಳ್ಳಿ, ಫೇಸ್ಗೆ 5 ಮಿನಿಟ್ಸ್, ಬಾಡಿಗೆ 10 ಮಿನಿಟ್ಸ್ ಬಿಡಬೇಕಾಗುತ್ತೆ. ಸೊ ಅದರಿಂದನೇ ನಿಮ್ಗೆ ಗುಡ್ ರಿಸಲ್ಟ್ ಸಿಗೋದು. ಓಕೆ, ಸೊ ನಾನು ಇದನ್ನು ಪ್ರಾಡಕ್ಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರ್ಯಾರಿಗೆಲ್ಲ ಬೈ ಮಾಡಬೇಕು ಅಂತ ಅನಿಸುತ್ತೋ, ಇಲ್ಲ ನಿಮಗೆ ರಿಸಲ್ಟ್ ಬೇಕೇ ಬೇಕು ನಿಮಗೆ ಅಂತ ಅನಿಸುತ್ತೋ, ದಯವಿಟ್ಟು ಹೋಗಿ ಬೈ ಮಾಡ್ಬೋದು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ವ್ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಯಾರ್ಯಾರೆಲ್ಲ ಈ ವ್ಲಾಗ್ನ ನೋಡ್ತಾ ಇದ್ದೀರೋ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವ್ಲಾಗ್ಸ್ ನಾನು ಮಾಡ್ತಾನೆ ಇರ್ತೀನಿ. ಎಸ್, ಆ್ಯಂಡ್ ತುಂಬ ವೈರಲ್ ಪ್ರಾಡಕ್ಟ್ಸ್ನ ನೀವು ನೋಡ್ತಾ ಇದ್ದೀರಾ. ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಆ್ಯಂಡ್ ಫೇಸ್ಬುಕ್ಕಲ್ಲಾಗಿರ್ಬೋದು, ಯೂಟ್ಯೂಬ್ಸಲ್ಲಾಗಿರ್ಬೋದು ತುಂಬ ಪ್ರಾಡಕ್ಟ್ಸ್ ರಿವೀಲ್ ಮಾಡ್ತಾ ಇರ್ತಾರೆ. ಬಟ್ ಕೆಲವ್ರಿಗೆ ಬೈ ಮಾಡಬೇಕು ಅಂದರೆ, ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅಂದರೆ ಹೇಗೆ ಯೂಸ್ ಮಾಡೋದು, ಇದು ಜೆನ್ಯೂನ್ ಪ್ರಾಡಕ್ಟಾ ಅಂತ ಎಲ್ಲ ಅನಿಸ್ತಾ ಇರುತ್ತೆ. ಸೊ ನಿಮಗೆ ಯಾವುದೇ ಥರದ ಪ್ರಾಡಕ್ಟ್ ರಿವೀಲ್ ಮಾಡಬೇಕನ್ನೋ ನಾನು ಕಮೆಂಟ್ ಮಾಡ್ಬೋದು. ನಾನು ಖಂಡಿತ ವೈರಲ್ ಪ್ರಾಡಕ್ಟ್ನ ನಾನು ರಿವೀಲ್ ಮಾಡ್ತೀನಿ. ನಾನು ನಿಮ್ಮ ಕಣ್ಣು ಮುಂದೆ ನಾನು ರಿವೀಲ್ ಮಾಡ್ತೀನಿ. ಯಾಕಂದರೆ ಜೆನ್ಯೂನಾಗಿ ನಾನು ರಿಪ್ಲೈ ಮಾಡ್ತೀನಿ, ನಾನು ನಿಮಗೆಲ್ಲ ರಿವೀಲ್ ಮಾಡ್ತೀನಿ. ಸೊ ಇದು ಯಾವುದೇ ಥರದ ಫೇಕ್ ಇರಲ್ಲ. ಬಾಯ್, ಟೇಕ್ ಕೇರ್, ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್. ಖಂಡಿತ ಇದೇ ಥರ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೋಣ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಸೊ ಖಂಡಿತ ಈ ವ್ಲಾಗ್ನ ಮಾಡ್ತಾಯಿರ್ತೀನಿ. ಇದೇ ಥರ ಪ್ರತಿಯೊಂದು ವ್ಲಾಗ್ನೂ ನಾನು ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.